ನಮ್ಮ ದೇಶದ ಸಂಪತ್ತು ಅರಣ್ಯ. ಅದನ್ನು ಉಳಿಸುವ ಕೆಲಸವನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಆದ್ಯ ಕರ್ತವ್ಯವೆಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಚನ್ನಕೇಶವ ದೇವಸ್ಥಾನದ ಮುಂಭಾಗ ತಾಲೂಕು ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ 2 ಚಿನ್ನರ ವನ ದರ್ಶನ ಎಂಬ ಅರಣ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಈ ದೇಶದಲ್ಲಿ ಅರಣ್ಯ ಸಂಪತ್ತನ್ನು ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅರಣ್ಯ ಬೆಳೆದಂತೆ ಮಳೆ ಹೆಚ್ಚಾಗುತ್ತದೆ. ಮಳೆ ಹೆಚ್ಚಾದರೆ ರೈತರು ಸಂತೋಷವಾಗಿರುತ್ತಾರೆ. ಶಾಲಾ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅರಣ್ಯದ ಉಪಯೋಗದ ಬಗ್ಗೆ ಮಾಹಿತಿ ನೀಡಿದರೆ ಉತ್ತಮ ಕೆಲಸವನ್ನು ಅರಣ್ಯ ಇಲಾಖೆ ಮಾಡುತ್ತಿದೆ. ಇದರ ಜೊತೆಗೆ ಪ್ರತಿಯೊಬ್ಬರೂ ಅರಣ್ಯವನ್ನು ಬೆಳೆಸುವ ಜೊತೆಗೆ ಜಾಗೃತರಾಗಬೇಕು. ಇದರ ಜೊತೆಗೆ ಅರಣ್ಯದ ಬಗ್ಗೆ ಯುವ ಜನಾಂಗ ಹೆಚ್ಚಿನ ಮಾಹಿತಿ ಅಗತ್ಯ ಎಂದ ಅವರು, ತಾಲೂಕಿನ ಬಿಕ್ಕೋಡು, ಚಿನ್ನೇನಹಳ್ಳಿ, ಅರೇಳಿ ಮುಂತಾದ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಕರ್ನಾಟಕ ಸಾರಿಗೆ ಬಸ್ಸಿನಲ್ಲಿ ರಾಜ್ಯದಲ್ಲಿರುವ ನಾಗರಹೊಳೆ, ಮುತ್ತೋಡಿ, ಬಂಡೀಪುರ ಅರಣ್ಯಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿನ ಪ್ರಾಣಿ ಪಕ್ಷಿ ಮರಗಳನ್ನು ಪರಿಚಯ ಮಾಡಿಸುವುದೇ ಈ ಚಿನ್ನರವನ ದರ್ಶನ ಕಾರ್ಯಕ್ರಮ. ಸುಮಾರು 50 ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿದೆ. ಅರಣ್ಯ ಇಲಾಖೆ ಕೃತಜ್ಞತೆ ತಿಳಿಸುತ್ತೇವೆ ಎಂದು ಹೇಳಿದರು. ಏನು ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನ ಮುತ್ತೋಡು ಫಾರೆಸ್ಟಲ್ಲಿ ಪ್ರವಾಸವನ್ನು ಮಾಡಿಸಿ ಅವರಿಗೆ ಫಾರೆಸ್ಟ್ ಬಗ್ಗೆ ಮನದಟ್ಟು ಮಾಡಲಿಕ್ಕೆ ಇವತ್ತು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಪ್ರವಾಸವನ್ನು ಏನು ನಮ್ಮ ಅರೇಹಳ್ಳಿ ಭಾಗದ, ಬಿಕ್ಕೋಡು ಭಾಗದ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ, ಅವ್ರಿಗೆ ಶುಭವನ್ನು ಕೋರ್ತಾ ಇವತ್ತು ಫಾರೆಸ್ಟ್ ಇದ್ದರೆ ನಮಗೆ ಮಳೆ ಮತ್ತು ಬೆಳೆ ಆಗ್ತಕ್ಕಂಥದ್ದು. ಹಾಗಾಗಿ ಫಾರೆಸ್ಟಿಗೆ ಅತಿ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಿಗೂ ಸಹ ಆ ಒಂದು ಮುಂದಿನ ಪರಿಚಯಿಸಲಿಕ್ಕೆ ಇವತ್ತು ಏನು ಸರ್ಕಾರ ಕ್ರಮ ಕೈಗೊಂಡಿದೆ ಅದಕ್ಕೆ ಚಾಲನೆ ಕೊಡೋದ್ರ ಮುಖಾಂತರ ಸುರಕ್ಷಿತವಾಗಿ ಹೋಗಿ ಬರಲಿ ಅಂತಕ್ಕಂಥದ್ದನ್ನು ಶುಭಾಶಯನ್ನು ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಿಕ್ಕೋಡು ಸ್ಕೂಲು, ಅರಕುವಳ್ಳಿ ಸ್ಕೂಲು, ಬಿಕ್ಕೋಡು ಹೈಸ್ಕೂಲು, ಚೆನ್ನೈನಲ್ಲಿ 50 ಮಕ್ಕಳುಗಳು, ಒಂದು ಬಸ್ಸಿನಲ್ಲಿ 50 ಮಕ್ಕಳುಗಳು ಇವತ್ತು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಕಾಡಿನಲ್ಲಿ ಅರಣ್ಯದ ಬಗ್ಗೆ ಮನದಟ್ಟ ಮಾಡ್ತಕ್ಕಂಥದ್ದು. ಕಾಡು ಪ್ರಾಣಿಗಳು ಅದರ ಪಾಡಿಗೆ ಅವು ಬದುಕ್ತವೆ, ಅದು ಯಾರಿಗೂ ಸಮಸ್ಯೆಗಳನ್ನ ಇದನ್ನ ಮನದಟ್ಟು ಮಾಡಲಿಕ್ಕೆ ಏನು ವಿದ್ಯಾರ್ಥಿ ದಶೆನಲ್ಲೇ ಮಾಡಿದ್ರೆ ಆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಯತೀಶ್, ಉಪವಲಯ ಅರಣ್ಯ ಇಲಾಖೆ ಅಧಿಕಾರಿ ಅರ್ಜುನ್, ಅರಣ್ಯ ಇಲಾಖೆ ಅಧಿಕಾರಿಗಳಾದ ಮಂಜೇಗೌಡ, ಕವಿತಾ, ಸಿಬ್ಬಂದಿಗಳು, ಶಾಲಾ ಮಕ್ಕಳು ಇತರರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.